ಒಂದೇ ವಾರದಲ್ಲಿ 3 ವಿಚಾರದಲ್ಲಿ ಸರ್ಕಾರ ಯು ಟರ್ನ್ ಹೊಡೆದಿದೆ. ಇದು ಯು ಟರ್ನ್ ಸರ್ಕಾರವೇ ಅನ್ನುವ ಪ್ರಶ್ನೆ ಜೋರಾಗಿ ಕೇಳಿ ಬರ್ತಾ ಇದೆ. ಮೊದಲು ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬಕ್ಕೆ ಕೋಕನ್ ಹಾಕಲಾಗಿತ್ತು. ಆ ವಿಚಾರ ವಿವಾದವಾಗ್ತಾ ಇದ್ದಂತೆ ಸರ್ಕಾರ ಯು ಟರ್ನ್ ಹೊಡೆದಿತ್ತು. ಆ ಬಳಿಕ ವಸತಿ ಶಾಲೆಗಳ ಘೋಷವಾಕ್ಯ ಬದಲು ಮಾಡಿ ವಿವಾದಕ್ಕೀಡಾಗಿತ್ತು. ವಿವಾದವಾಗ್ತಾ ಇದ್ದಂತೆ ಆ ವಿಚಾರದಲ್ಲಿ ಕೂಡ ಮತ್ತೆ ಯು ಟರ್ನ್ ಅನ್ನು ಹೊಡೆದಿತ್ತು. ಈಗ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆಗೆ ವಿನಾಯಿತಿಯನ್ನು ಕೊಡಲಾಗಿದೆ. ಈ ವಿಚಾರ ಸುದ್ದಿ ಆಗ್ತಾ ಇದ್ದಂತೆ ಒಂದೇ ಗಂಟೆಯಲ್ಲಿ ಸರ್ಕಾರ ಯು ಟರ್ನ್ ಹೊಡೆದಿದೆ. ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಅನ್ನುವ ವಿಚಾರ ವಿವಾದವಾಗ್ತಾ ಇದ್ದಂತೆ ಯು ಟರ್ನ್ ಹೊಡೆದಂಥ ಸರ್ಕಾರ ನಾಡಗೀತೆ ವಿಚಾರ ನೋಡಿ. ನಾಡಗೀತೆ ಶಾಲೆಗಳಲ್ಲಿ ಇವತ್ತು ನಾಡಗೀತೆಯನ್ನು ಬೆಳಗ್ಗೆ ಎಲ್ಲರೂ ಕೂಡ ಮಕ್ಕಳು ಹೋದಾಗ ಹಾಡಬೇಕು ಅಂಥೇಳಿ ಒಂದು ಘೋಷವಾಕ್ಯ ಇದೆ. ಯಾಕೆ ಹಾಡ್ತೀವಿ ನಾಡಗೀತೆಯನ್ನು? ನಮ್ಮ ನಾಡು ನುಡಿ ಅದರ ಮೇಲೆ ಮಕ್ಕಳಲ್ಲಿ ಜ್ಞಾನೋದಯವಾಗಲಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಅಂಥ ವಿಚಾರದಲ್ಲಿ ಸರ್ಕಾರ ಎಡವಟ್ಟು ಮಾಡಿಕೊಳ್ಳುತ್ತೆ ಅಂತಂದರೆ ಏನು ಹೇಳೋಣ? ಇದನ್ನು ಸಾಮಾನ್ಯ ವಿಚಾರನ ಸರ್ಕಾರಕ್ಕೆ ಅಷ್ಟು ಗೊತ್ತಾಗೋದಿಲ್ವಾ? ಅಧಿಕಾರಿಗಳಿಗೆ ಅಷ್ಟು ಗೊತ್ತಾಗೋದಿಲ್ವಾ? ಆ ಸರ್ಕಾರದ ಪ್ರತಿ ಬರುತ್ತೆ, ಅಧಿಕಾರಿಗಳು ರೆಡಿ ಮಾಡೋಂಥ ಪ್ರತಿ ಬರುತ್ತೆ. ಕಣ್ಮುಚ್ಕೊಂಡು ಸಹಿ ಮಾಡ್ತಾರಾ ಪ್ರತಿಗಳಿಗೆ? ಅಥವಾ ಕಣ್ಮುಚ್ಕೊಂಡು ಆದೇಶ ಕೊಟ್ಬಿಡ್ತಾರಾ? ಸುಮ್ಮನೆ ಇವೆಲ್ಲ ಒಂದು ರೀತಿಯಲ್ಲಿ ಹೇಳಬೇಕಲ್ಲ. ಆಡೋದು ಮಾಡಿ ನೋಡೋಣ, ಆಮೇಲೆ ಏನಾದರೂ ವಿವಾದ ಆದರೆ ಯೂಟ ನೋಡೋಣ ಅನ್ನೋ ಮನೋಭಾವ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಬಿಟ್ಬಿಡಿ. ಸರ್ಕಾರದ ಮೇಲೆ ಜನರಿಗೆ ವಿಶ್ವಾಸ ಮೂಡಬೇಕು. ಆ ವಿಶ್ವಾಸ ಇವತ್ತು ಕಳೆದುಕೊಳ್ಳುವಂಥ ಹಂತಕ್ಕೆ ಹೋಗ್ತಾ ಇದೆ. ನೋಡಿ, ಒಂದೇ ವಾರದಲ್ಲಿ 3 ವಿಚಾರದಲ್ಲಿ ಸರ್ಕಾರ ಯು ಟರ್ನ್ ಹೊಡೆದೆ ಅಂದ್ರೆ ಏನರ್ಥ? ಕಮ್ಯುನಿಕೇಶನ್ ಗ್ಯಾಪ ಸರ್ಕಾರದಲ್ಲಿ. ಧಾರ್ಮಿಕ ಹಬ್ಬಕ್ಕೆ ಕೋಕ್ ಹಾಕಿದ್ರಿ, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನು ತೆಗೆದು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಹಾಕಿದ್ರಿ. ಈಗ ನಾಡಗೀತೆ ವಿಚಾರದಲ್ಲಿ ಯಾಕೆ ಇಂಥ ತಾರತಮ್ಯ? ಖಾಸಗಿ ಶಾಲೆಗಳಲ್ಲಿ ಯಾಕೆ ಆಡಬಾರ್ದು ನಾಡಗೀತೆಯನ್ನು? ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೀವಿ ನಾವಲ್ಲ, ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ನಾಡಗೀತೆಯ ವಿಚಾರವಾಗಿ ಯಾಕೆ ಇಂಥ ಒಂದು ನಿರ್ಧಾರ? ಅನುದಾನಿತ ಶಾಲೆಗಳು ಸರ್ಕಾರಿ ಶಾಲೆಗಳಂತ ತಪ್ಪಾಗಿ ಮುದ್ರಣ ಆಗಿದೆ ಅಂತೇಳಿ. ಇನ್ನು ತಪ್ಪಾಗಿ ಮುದ್ರಣ ಆಗೋದಕ್ಕೇನು? ಅದು ಪ್ರಿಂಟಿಂಗ್, ನಾವು ಏನು ಕೊಟ್ಟಿರ್ತೀವೋ ಅದು ಪ್ರಿಂಟ್ ಆಗುತ್ತಲ್ಲಿ. ಗಮನ ಕೊಡಬೇಕು. ವಿವಾದ ಮಾಡ್ಕೊಳ್ಳೋದು, ವಿವಾದ ಆಗ್ತದೆ ಯು ಟರ್ನ್ ಹೊಡೆಯೋದು ಅದೇನು ಸಾಮಾನ್ಯ ವಿಚಾರನ? ಮಕ್ಕಳಲ್ಲಿ ಯಾವ ರೀತಿಯಾಗಿ ಮನಸ್ಥಿತಿ ಉದ್ಭವ ಆಗುತ್ತೆ? ತಂಗಡಿಗೆ ಅವರು ಮಾತಾಡಿದ್ದಾರೆ, ಕೇಳಿ. ನೋಟ್ ಶೀಟಲ್ಲಿ ಎಲ್ಲ ಶಾಲೆಗಳು ಅಂತಿದೆ, ಆದರೆ ಆದೇಶ ಮಾಡೋದ್ರೊಳಗೆ ಒಂದು ಏನಾಗಿದೆ, ಏನೋ ನಾಡಗೀತೆ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು. ಎಲ್ಲ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಅದು ಮಿಸ್ಟೇಕೆ, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನು ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಕೊಂಡಂಥವ್ರು. ಅದು ಮಿಸ್ಟೇಕ್ ಬಿಟ್ಟರೆ ಬದಲಿ ಏನೂ ಇಲ್ಲ. ನನಗೆ ನನ್ನ ಕೆಲವೊಂದಿಷ್ಟು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡ್ತಾ ಹೇಳ್ತಾಯಿದ್ರು, ಯಾಕೆ ನೀವು ತಪ್ಸಂತೀರಿ, ಈ ನೀವೆಲ್ಲ ಮಂತ್ರಿಗಳು ತಪ್ಸಂತೀರಿ? ತಪ್ಸೋಣಂಥ ಪ್ರಶ್ನೆ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ನಾನು ಆದೇಶ ಕಾಪಿ ತರಿಸಲಾರ್ದ ಆದರೆ ಏನಾಗಿದೆ ಅಂತ ಸಾಧಕ ಬಾಧಕಗಳನ್ನು ಹೇಳ್ಬೇಕಲ್ಲ. ಒಂದು ಸತಿ ನಾವು ತಪ್ಪು ಮಾಡಿ ಪ್ರಿಂಟ್ ಮಿಸ್ಟೇಕ್ ತಪ್ಪಿಂದನೇ ಇದೆಲ್ಲ ಬರ್ತಾಯಿದೆ, ಅದನ್ನು ಹಾಕ್ಕೊಡ್ದು. ಅದನ್ನೇ ಪೂರ್ಣ ಮಾಹಿತಿ ತರಿಸಿದ್ದೀನಿ ಅಧಿಕಾರಿಗಳ ಹತ್ರ. ನಾನು ಮನೆಯಿಂದ ಇಲ್ಲಿ ಬರೋದ್ರೊಳಗೆ ವಿಧಾನಸೌಧ ಒಳಗೆ ಹೋಗೋದ್ರಾಗೇ ಹೇಳೇ ಹೋಗ್ತೀನಿ ಅಂತ ಫೋನ್ನೊಳಗೆ ಹೇಳಿದ್ದೆ. ನಾನು ಕೆಲವಷ್ಟು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡೋದು, ಅದಕ್ಕೆ ಅದು ಮಿಸ್ಟೇಕ್. ನಾನು ತರಿಸ್ಕೊಂತೀನಿ. ಇವತ್ತು ತಿದ್ದುಪಡಿ ಏನೋ ಒಂದು ಎಲ್ಲ ಶಾಲೆಗಳು ಕಂಪಲ್ಸರಿ, ಎಲ್ಲ ಶಾಲೆಗಳು ರಾಜ್ಯದ ಖಾಸಗಿ ಇರ್ಬೋದು, ಅನುದಾನತೆ ಇರ್ಬೋದು, ನಿಗಮ ಇರ್ಬೋದು. ನೋಡಿ, ಇವತ್ತು ಸಚಿವರು ಹೇಳ್ಬೋದು ಈ ಥರ. ಇವತ್ತು ಸರ್ಕಾರದಲ್ಲಿ ಎಷ್ಟು ಜನ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಭಾಷಣವನ್ನು ಮಾಡ್ತಾರೆ. ಅದರ ಮುಂದಿನ ಸಾಲನ್ನು ಹೇಳೋದಕ್ಕೆ ಕೇಳಿ ನೋಡೋಣ.
ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ನಾಡಗೀತೆಯಲ್ಲಿ ಬರುವಂಥ ಸಾಲುಗಳಿದು. ಕುವೆಂಪು ಅವರು ಬರೆದಿರುವಂಥ ನಾಡಗೀತೆ, ಹೆಮ್ಮೆಯಿಂದ ಹೇಳ್ತಿರುವಂಥ ವಿದ್ಯಾರ್ಥಿಗಳು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾಡಗೀತೆಯನ್ನು ಹಾಡುವ ಮೂಲಕ ಸರ್ಕಾರದ ಕಾರ್ಯಕ್ರಮಗಳನ್ನು ಆರಂಭ ಮಾಡ್ತಾರೆ. ಖಾಸಗಿ ಶಾಲೆಗಳಲ್ಲಿ ಮುಂದೆ ನಾಡಗೀತೆ ಕಡ್ಡಾಯ ಅಲ್ಲ ಅಂತಂದ್ರೆ ಯಾಕೆ? ಕರ್ನಾಟಕದಲ್ಲಿ ತಾನೇ ಇರೋದು ಸರ್ಕಾರಿ ಶಾಲೆ, ಖಾಸಗಿ ಶಾಲೆಗಳು. ಖಾಸಗಿ ಶಾಲೆಗಳಲ್ಲಿ ಇವತ್ತು ನಾಡಗೀತೆ ಕಡ್ಡಾಯ ಅಲ್ಲ ಅಂತ ಹೇಳ್ತೀರಿ, ನಾಳೆ ಕನ್ನಡ ಕೂಡ ಕಡ್ಡಾಯ ಅಲ್ಲ ಅಂತ ಹೇಳ್ತೀರಾ? ಬೇಸರ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಸರ್ಕಾರದಲ್ಲಿ ಏನಾಗ್ತಾ ಇದೆ ವಿಜಯ್? ವಾರದಲ್ಲಿ ಮೂರು ಎಡವಟ್ಟು, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳ್ತಾರಲ್ಲ, ಒಂದು ವಿಚಾರ ತಗೊಂಡಾಗ ಅದಕ್ಕೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋದಿಲ್ವಾ ಇವರು? ಯಾಕಿಂಥ ಒಂದು ವ್ಯವಸ್ಥೆ ಆಗಿದೆ? ಕಮ್ಯುನಿಕೇಷನ್ ಗ್ಯಾಪಾ ಅಥವಾ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯನಾ ವಿಜಯ್? ಬಾಬು, ಸರ್ಕಾರ ಗೊತ್ತಿದ್ದು ಮಾಡ್ತಾ ಇದೆಯೋ ಅಥವಾ ಗೊತ್ತಿಲ್ಲದೋ ಮಾಡ್ತಾ ಇದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಎಡವಟ್ಟನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ವಾರದಲ್ಲಿ 3 ಬಾರಿ ಈ ರೀತಿ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗುವಂತಹ ವಿವಾದಿತ ಆದೇಶಗಳನ್ನ ಮಾಡಿ ಆ ನಂತರ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು, ಇದು ಸರ್ಕಾರಕ್ಕೆ ಭಾರಿ ಮುಜುಗರ. ಒಂದು ಈಗ ಏನು ನಾಡಗೀತೆ ಸಂಬಂಧಪಟ್ಟಂತೆ ಏನೋ ಒಂದು ಆದೇಶವನ್ನ ಮಾಡಿ ಸರ್ಕಾರ ಏನು ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅಂತ ಅದನ್ನ ಸಮರ್ಥನೆ ಕೊಡೋದಿದೆಯಲ್ಲ, ಏನಂತ ಮಿಸ್ಟೇಕ್ ಆಗಿದೆ, ಪ್ರಿಂಟ್ ಮಿಸ್ಟೇಕ್ ಅಂತ, ಅದು ಶುದ್ಧ ಸುಳ್ಳು. ಯಾಕಂದ್ರೆ ತಿದ್ದುಪಡಿ ಅಂತಾನೆ ಅದರಲ್ಲಿ ಇರುವಂತದ್ದು ಆದೇಶ, ತಿದ್ದುಪಡಿ ಮಾಡೋಕ್ಕೋಸ್ಕರ ಆ ಆದೇಶ ಮಾಡಿರುವಂತದ್ದು. ವಿಜಯ್ ನೋಡಿ, ಪ್ರಿಂಟ್ ಮಿಸ್ಟೇಕ್ ಅಂತ ಹೇಳ್ತಾರಲ್ಲ, ಪ್ರಿಂಟಿಂಗ್ ಮಿಷಿನ್ ಏನು ಗೊತ್ತಿರುತ್ತೆ ಮಿಸ್ಟೇಕ್ ಆಗೋದಕ್ಕೆ? ನಾವು ಏನು ಟೈಪ್ ಮಾಡ್ತೀವೋ ಅದು ಪ್ರಿಂಟಿಂಗ್ ಕೊಟ್ಟಾಗ ಅದು ಪ್ರಿಂಟ್ ಬರುತ್ತೆ ಅಷ್ಟೇ ಅಲ್ವಾ? ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಖಂಡಿತವಾಗ್ಲೂ ಅಲ್ಲೇ ಅಲ್ಲ. ಯಾಕಂದ್ರೆ ತಿದ್ದುಪಡಿ ಅಂತ ಆದೇಶದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ಉದ್ದೇಶ ಪೂರ್ವಕವಾಗಿಯೇ ಈ ಒಂದು ಸಾಲುಗಳನ್ನ ಸೇರಿಸಿರುವಂತದ್ದು, ಈ ಆದೇಶವನ್ನು ಮಾಡಿರುವಂತದ್ದು. ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾದ ನಂತರ ಇದನ್ನ ವಾಪಸ್ ತೆಗೆದುಕೊಂಡು ಒಂದು ರೀತಿಯಲ್ಲಿ ತಿಪ್ಪೆ ಸಾರಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು. ಅದು ಏನು ಕನ್ನಡ ಸಂಬಂಧಪಟ್ಟಂತೆ ಅದಕ್ಕೆ ನಾಡಗೀತೆ ಆಡ್ಸೋದಕ್ಕೆ ಇದಕ್ಕೆ ಒಂದು ಏನು ಅದಕ್ಕೆ ಮಿತಿ ಹಾಕುವಂಥದ್ದು, ಅದಕ್ಕೆ ನಿರ್ಬಂಧ ಹಾಕುವಂಥದ್ದು ಏನಿದೆ, ಮತ್ತೆ ಅದ್ರಲ್ಲಿ ತಿದ್ದುಪಡಿ ಮಾಡುವಂಥದ್ದಿದೆ. ಇದು ಒಂದು ರೀತಿಯಲ್ಲಿ ಕನ್ನಡ ನಾಡಿಗೆ ಮಾಡಿದ ದೊಡ್ಡ ಒಂದು ಅಪರಾಧನೆ, ದ್ರೋಹನೆ ಅಂತ ಹೇಳ್ಬೋದು. ಈಗ ಸರ್ಕಾರ ಈಗ ಎಚ್ಚೆತ್ಕೊಂಡು ಈಗ ಆದೇಶವನ್ನ ಮಾಡಿರುವಂತದ್ದು, ತಿದ್ದುಪಡಿ ಆದೇ ವಾಪಸ್ ತೆಗೆದುಕೊಳ್ಳೋದು. ಒಟ್ಟಾರೆಯಾಗಿ ಸರ್ಕಾರ ಪದೇ ಮುಜುಗರಕ್ಕೆ ಸಿಲುಕುವಂತ ಆದೇಶಗಳನ್ನ ಮಾಡಿ ಎಡವಟ್ಟನ್ನು ಮಾಡ್ಕೊಳ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಅಲ್ಲ, ಈಗ ಯೂಟರ್ನ್ ಹೊಡೆದಿದೆ ಸರ್ಕಾರ, ಆದ್ರೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅಂತೇಳಿ ವಿನಾಯಿತಿ ಮಾಡ್ತಾರಲ್ಲ, ಯಾಕೆ? ಖಾಸಗಿ ಶಾಲೆಗಳಿರೋದು ಕರ್ನಾಟಕದಲ್ಲಿ ಅಲ್ವಾ? ನಾಗೇಂದ್ರ ಬಾಬು, ಇದೇ ಆದೇಶ ಮಾಡಿದಾಗ ಇದೇ ಕೂಡ ಆಶ್ಚರ್ಯ ಆಗಿರುವಂತದ್ದು. ಖುದ್ದು ಸಚಿವರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದು ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ. ಅಂದ್ರೆ ಏನು ಅವ್ರು ಹೇಳುವಂತ ಪ್ರಕಾರ ಅಧಿಕಾರಿಗಳು ಎಡವಟ್ಟು ಮಾಡಿದ್ರ ಅಥವಾ ಸಚಿವರ ನಿರ್ದೇಶನದ ರೀತಿ ಆಯ್ತಾ ಅನ್ನೋದು ಕೂಡ ಗೊತ್ತಿಲ್ಲ. ಅಂತಿಮವಾಗಿ ಯಾಕೆ ಅಂದ್ರೆ ಇದಕ್ಕೆ ಕಾರಣ ಕೂಡ ಬೇಕಾಗಿದೆ, ಇದಕ್ಕೆ ಕಾರಣ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಆದೇಶ ಮಾಡದಂತೆ. ಮತ್ತೆ ಏನು ಖಾಸಗಿ ಶಾಲೆಗಳ ನಾಡಗೀತೆ ವಿನಾಯಿತಿ ಕೊಡುವುದಕ್ಕೆ ಯಾವುದು ಕೂಡ ಒಂದು ಅಂಶನೂ ಕೂಡ ಕಾರಣ ಇಲ್ಲ ವಿನಾಯಿತಿ ಕೊಡೋದಕ್ಕೆ. ಯಾಕೆ ಈ ರೀತಿ ಮಾಡಿದ್ರು ಅನ್ನೋಂಥದ್ದು ಕೂಡ ಈಗ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು ಮತ್ತು ಕಣ್ತಪ್ಪಿನಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಸಮರ್ಥನೆ ಮಾಡೋಕೆ ಮುಂದಾಗಿರುವಂತದ್ದು ನಾಗೇಂದ್ರ ಬಾಬು. ಈಗ ವಿಪಕ್ಷಗಳನ್ನು ಸುಮ್ಮನೆ ಇರ್ತಾರಾ ವಿಜಯ್? ಖಂಡಿತವಾಗ್ಲೂ ಇದನ್ನ ಈಗಾಗಲೇ ಕೂಡ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು, ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು, ಸದನದಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.